ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಾಮನ ಚರಣಕಮಲಗಳಿಗೆ ನಮಿಸುತ್ತಾ ಮಂಥರೆಯ ದುರ್ಬೋಧನೆಯ ಕಥೆಯನ್ನ ಕೇಳೋಣ. ದಶರಥನ ಪತ್ನಿಯಾದ ಕೈಕೇಯಿಯ ಆಪ್ತ ಸೇವಕಿ ಮಂಥರೆ ಎಂಬುವವಳಿದ್ದಳು. ಕೈಕೇಯಿ ಅವಳನ್ನು ತನ್ನ ತವರೂರಾದ ಕೇಕಯ ದೇಶದಿಂದ ಕರೆದುಕೊಂಡು ಬಂದಿದ್ದಳು. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕದ ಸಿದ್ಧತೆ ನಡೆಯುತ್ತಿರುವುದನ್ನು ನೋಡಿದ ಮಂಥರೆ, ಇದೇನಿದು ಸಿದ್ಧತೆ ಎಂದು ಆಸ್ಥಾನದ ಪರಿವಾರದವರನ್ನು ಕೇಳಿದಳು. ಆಗ ನಾಳೆ ಶ್ರೀರಾಮನ ಪಟ್ಟಾಭಿಷೇಕ, ಹಾಗಾಗಿ ಇಷ್ಟೆಲ್ಲ ಸಂಭ್ರಮ ಎಂದು ಅವರು ಹೇಳಿದರು. ಇದರಿಂದ ಮಂಥರೆಗೆ ಸಂತೋಷವಾಗಲಿಲ್ಲ, ಬದಲಾಗಿ ಚಿಂತೆಯೂ ದುಃಖವೂ ಉಂಟಾದವು. ಹೇಗಾದರೂ ಮಾಡಿ ಈ ಪಟ್ಟಾಭಿಷೇಕವನ್ನು ತಪ್ಪಿಸಬೇಕೆಂದು ಕೈಕೇಯಿಯ ಬಳಿ ಬಂದು ರಾಮನಿಗೆ ಪಟ್ಟಾಭಿಷೇಕ ಎಂಬ ಸುದ್ದಿಯನ್ನು ಕೈಕೇಯಿಗೆ ತಿಳಿಸಿದಳು. ಕೈಕೇಯಿ ರಾಮನ ಪಟ್ಟಾಭಿಷೇಕದ ವಾರ್ತೆಯನ್ನು ಕೇಳಿ ಅತ್ಯಂತ ಸಂತೋಷಗೊಂಡಳು. ಅವಳಿಗೆ ರಾಮನೆಂದರೆ ಅತೀವ ಪ್ರೀತಿ. ತನ್ನ ಮಗನಾದ ಭರತನಿಗಿಂತಲೂ ಹೆಚ್ಚಾಗಿ ರಾಮನನ್ನು ಅವಳು ಪ್ರೀತಿಸುತ್ತಿದ್ದಳು. ರಾಮನಿಗೆ ಪಟ್ಟಾಭಿಷೇಕ ಎಂದ ಕೂಡಲೇ ಆನಂದದಿಂದ ತನ್ನ ಮುತ್ತಿನ ಹಾರವನ್ನು, ಸುದ್ದಿಯನ್ನು ತಂದ ಮಂಥರೆಗೆ ಉಡುಗೊರೆಯಾಗಿ ಕೊಟ್ಟಳು. ಮಂಥರೆಗೆ ಮೊದಲೇ ಸಿಟ್ಟು ಬಂದಿತ್ತು. ಕೈಕೇಯಿಯ ಸಂತೋಷವನ್ನು ನೋಡಿ ಅವಳು ಆಕ್ರೋಶದಿಂದ ಮುತ್ತಿನ ಹಾರವನ್ನು ಬಿಸಾಡಿದಳು. ಕೈಕೇಯಿಯು ಆಶ್ಚರ್ಯದಿಂದ, ಏನಿದು ಮಂಥರೆ, ನಾನು ಕೊಟ್ಟ ಮುತ್ತಿನ ಹಾರವನ್ನು ಎಸೆಯುತ್ತಿರುವೆ ಎಂದಾಗ ಮಂಥರೆ, ಅಯ್ಯೋ ಕೈಕೇಯಿ, ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ. ನಾಳೆ ನಿನ್ನ ಸವತಿಯ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಎಂದರೆ ನೀನು ಸಂಭ್ರಮ ಪಡುತ್ತೀಯಲ್ಲ. ರಾಮನ ಪಟ್ಟಾಭಿಷೇಕದಿಂದ ನಿನಗಾಗುವ ಲಾಭವಾದರೂ ಏನು ಎಂದು ಕೇಳಿದಳು. ಕೈಕೇಯಿ ಕೋಪದಿಂದ, ಮಂಥರೆ, ಹುಚ್ಚು ಹುಚ್ಚಾಗಿ ಮಾತನಾಡಬೇಡ. ರಾಮ ನನ್ನ ಸವತಿಯ ಮಗನಾದರೂ ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ಕಾಣುತ್ತಾನೆ. ಅವನಿಗೆ ಪಟ್ಟಾಭಿಷೇಕವಾದರೆ ನನಗೆ ನಿಜವಾಗಿಯೂ ಸಂತೋಷವಾಗುತ್ತದೆ ಎಂದಳು. ಆಗ ಮಂಥರೆ, ಕೈಕೇಯಿ, ನಿನಗೆ ಬುದ್ಧಿ ಸಾಲದು, ಆದ್ದರಿಂದಲೇ ಹೀಗೆ ಮಾತನಾಡುತ್ತಿದ್ದೀಯೇ. ನಾಳೆ ರಾಮ ರಾಜನಾದರೆ ನಿನ್ನ ಮಗನಾದ ಭರತ ಬರೀ ಸೇವಕನಾಗಿರಬೇಕಾಗುತ್ತದೆ. ಹಾಗೆಯೇ ನಿನಗೂ ಒಂದಿಷ್ಟು ಗೌರವ ಸಿಗದು. ಆದ್ದರಿಂದ ನಾನು ಹೇಳಿದಂತೆ ಮಾಡು. ಹೇಗಾದರೂ ಮಾಡಿ ಈ ಪಟ್ಟಾಭಿಷೇಕವನ್ನು ತಪ್ಪಿಸು ಎಂದಳು. ಮಂಥರೆಯ ಯಾವುದೇ ರೀತಿಯ ಮಾತುಗಳಿಂದಲೂ ಕೈಕೇಯಿ ಪ್ರಚೋದನೆಗೊಳ್ಳದೆ ಮಂಥರೆಯನ್ನು ಸಮಾಧಾನಪಡಿಸುತ್ತಾ ರಾಮನ ಶ್ರೇಷ್ಠ ಗುಣಗಳನ್ನು ಮಂಥರೆಗೆ ಮನದಟ್ಟು ಮಾಡುವ ಪ್ರಯತ್ನ ಮಾಡಿದಳು. ಆದರೆ ಮಂಥರೆ ವಿಧ ವಿಧವಾದ ಮಾತುಗಳಿಂದ ಕೈಕೇಯಿಯ ಮನಸ್ಸನ್ನು ಕೆಡಿಸಲು ಪ್ರಯತ್ನಿಸಿ, ಶ್ರೀರಾಮನಿಗೆ ಪಟ್ಟಾಭಿಷೇಕವಾದ ಕೂಡಲೇ ಭರತನೊಡನೆ ನೀನೂ ಅನಾಥಳಾಗುವೆ. ಭರತನ ಮೇಲೆ ನಿನಗೆ ಪ್ರೀತಿ ಇದ್ದದ್ದೇ ಆದರೆ ಈ ಪಟ್ಟಾಭಿಷೇಕವನ್ನು ತಪ್ಪಿಸು ಎಂದಳು. ಮಂಥರೆಯ ಮಾತುಗಳನ್ನು ಕೇಳಿ ಕೈಕೇಯಿಯ ಮನಸ್ಸು ಚಂಚಲವಾಯಿತು. ರಾಮನ ಮೇಲಿನ ದೃಢ ವಿಶ್ವಾಸ ಮಂಥರೆಯ ಉಪದೇಶದಿಂದ ಹೊರಟು ಹೋಗತೊಡಗಿತು. ಮಂಥರೆಯ ಬಳಿ ಕೈಕೇಯಿ, ನೀನು ಹೇಳುವ ಮಾತು ನಿಜ, ಆದರೆ ಈ ಕಾರ್ಯವನ್ನು ಸಾಧಿಸುವುದು ಹೇಗೆ ಎಂದು ಕೇಳಿದಾಗ ಮಂಥರೆ ಒಂದು ಉಪಾಯವನ್ನು ಹೇಳಿಕೊಟ್ಟಳು. ಹಿಂದೆ ಶಂಬರಾಸುರ ಎಂಬ ರಾಕ್ಷಸ ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದನು. ದೇವತೆಗಳಿಗೆ ಅವನನ್ನು ಸೋಲಿಸಲಾಗಲಿಲ್ಲ. ಆಗ ದೇವತೆಗಳ ಸಹಾಯಕ್ಕೆ ದೇವೇಂದ್ರನು ದಶರಥನನ್ನು ಕರೆದನು. ದಶರಥನ ಜೊತೆ ಕೈಕೇಯಿಯು ಯುದ್ಧರಂಗಕ್ಕೆ ಹೋದಳು. ಯುದ್ಧ ನಡೆಯುತ್ತಿರುವಾಗ ರಾಕ್ಷಸರು ಪ್ರಯೋಗಿಸಿದ ಅಸ್ತ್ರಗಳಿಂದ ದಶರಥನು ಮೂರ್ಛಿತನಾದನು. ಆಗ ಕೈಕೇಯಿ ಧೈರ್ಯದಿಂದ ರಥವನ್ನು ತಾನೇ ನಡೆಸಿ ದಶರಥನನ್ನು ಯುದ್ಧಭೂಮಿಯಿಂದ ಹೊರಗೆ ಕರೆತಂದು ಉಪಚರಿಸಿ ಕಾಪಾಡಿದಳು. ದಶರಥನು ಕೈಕೇಯಿಯ ಸೇವೆಯನ್ನು ಮೆಚ್ಚಿ, ನಿನಗೆ ಬೇಕಾದ 2 ವರಗಳನ್ನು ಕೇಳಿಕೋ, ನಾನು ಕೊಡುತ್ತೇನೆ ಎಂದನು. ಆಗ ಕೈಕೇಯಿ, ಸದ್ಯಕ್ಕೆ ನನಗೆ ವರಗಳ ಅಗತ್ಯವಿಲ್ಲ, ಮುಂದೆ ಯಾವಾಗಲಾದರೂ ಆ ವರಗಳನ್ನು ಬಳಸಿಕೊಳ್ಳುತ್ತೇನೆ ಎಂದಿದ್ದಳು. ಮಂಥರೆ ಈ ವಿಷಯವನ್ನು ಕೈಕೇಯಿಗೆ ನೆನಪಿಸಿ, ಕೈಕೇಯಿ, ಆ ವರಗಳನ್ನು ಈಗ ಉಪಯೋಗಿಸಿಕೋ. ಮೊದಲನೆಯ ವರದಿಂದ ರಾಮನಿಗೆ 14 ವರ್ಷ ವನವಾಸವನ್ನು ಕೇಳಿಕೋ. 14 ವರ್ಷ ದೀರ್ಘವಾದ ಅವಧಿ. ಈ ಸಮಯದಲ್ಲಿ ರಾಮನು ಕಾಡಿನಲ್ಲಿ ಯಾವುದಾದರೂ ಪ್ರಾಣಿಗಳಿಗೆ ಆಹಾರವಾದರೂ ಆಗಬಹುದು, ಅಥವಾ ಜನರೇ ರಾಮನನ್ನು ಮರೆತು ಬಿಡಬಹುದು. ಆದ್ದರಿಂದ ಶ್ರೀರಾಮನನ್ನು 14 ವರ್ಷ ಅರಣ್ಯಕ್ಕೆ ಕಳುಹಿಸುವಂತೆ ದಶರಥನನ್ನು ಒತ್ತಾಯಿಸು. ಹಾಗೆಯೇ 2ನೆಯ ವರದಿಂದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವಂತೆ ಕೇಳು ಎಂದಳು.
ಕೈಕೇಯಿಗೆ ಮಂಥರೆಯ ಸಲಹೆಯನ್ನು ಕೇಳಿ ಸಂತೋಷವಾಯಿತು. ಮಂಥರೆ ಕೈಕೇಯಿಯನ್ನು ಕುರಿತು, ಇನ್ನು ತಡ ಮಾಡಬೇಡ, ಕ್ರೋಧಾಗಾರಕ್ಕೆ ಹೋಗಿ ರಾಜನನ್ನು ನಿರೀಕ್ಷಿಸು, ಅವನ ಮನಸ್ಸನ್ನು ಪರಿವರ್ತಿಸು ಎಂದಳು. ಅಂತೆಯೇ ಕೈಕೇಯಿ ಕೋಪಗೃಹವನ್ನು ಪ್ರವೇಶಿಸಿ ದಶರಥನನ್ನು ನಿರೀಕ್ಷಿಸುತ್ತಾ ತಾನು ಧರಿಸಿದ್ದ ಅಮೂಲ್ಯ ಆಭರಣಗಳನ್ನೆಲ್ಲ ಕಿತ್ತೆಸೆದು ಮನಸ್ಸಿನಲ್ಲಿಯೇ ತನ್ನ ಕಾರ್ಯವು ಸಿದ್ಧಿಸಬಹುದೇ ಎಂದು ಚಿಂತಿಸತೊಡಗಿದಳು. ಜೈ ಶ್ರೀರಾಮ್. ಧನ್ಯವಾದಗಳು.